ಏನಪ್ಪ ಇವನು ಬೆಳಗ್ಗೆ ಕೂತ್ಕೊಂಡು ಎಲ್ಲಿ ಕೂತಿದ್ದಾನೆ ಅಂತ ಯೋಚನೆ ಮಾಡ್ತೀರಾ? ಸೊ ಎಲ್ಲಿ ಅಂತ ಹೇಳ್ತೀನಿ ನೋಡಿ. ಹಾಗೆ ನೋಡ್ತಾ ಇರಿ, ಅಬ್ಸರ್ವ್ ಮಾಡಿ. ಯಾರಿಗಾದ್ರು ಗೆಸ್ ಮಾಡ್ತೀರಾ? ಎಸ್, ಇವತ್ತು ನಾನು ಕಬ್ಬನ್ ಪಾರ್ಕಿಗೆ ಬಂದಿದ್ದೀನಿ, ಆಯಿತಾ. ಸೊ ಕಬ್ಬನ್ ಪಾರ್ಕಲ್ಲಿ ಏನೇನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಕಬ್ಬನ್ ಪಾರ್ಕ್ ಎಂಟ್ರ್ ಆದ ತಕ್ಷಣ ಫಸ್ಟ್ ನಿಮಗೆ ಸಿಗುತ್ತೆ ಈ ಟಾಯ್ ಟ್ರೈನ್ ಅಂತ ಬರುತ್ತೆ, ಆಯಿತಾ. ಸೊ ಈ ಟಾಯ್ ಟ್ರೈನ್ ಬಂದು ಟಿಕೆಟ್ ಪ್ರೈಸ್ ಬಂದು 30 ರೂಪೀಸ್ ಪರ್ ಹೆಡ್ ಅಂತ ಇರುತ್ತೆ. ಸೊ ಇಬ್ಬರಿಗೆ 60 ರೂಪೀಸ್ ಆಗುತ್ತೆ. ಸೊ ಇದೇ ಟಾಯ್ ಟ್ರೈನ್ ನೋಡ್ತಾ ಇರಲ್ಲ. ಸೊ ಈ ಟಾಯ್ ಟ್ರೈನಲ್ಲಿ ನಾವು ಒಂದು ಸುತ್ತ ಅಂದರೆ ಕಬ್ಬನ್ ಪಾರ್ಕ್ ಒಂದು ಸುತ್ತ ಕಂಪ್ಲೀಟಾಗಿ ಅವರು ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತಾರೆ. ಸೊ ಒಂದು ರೌಂಡಿಗೆ 30 ರೂಪೀಸ್ ಆಗುತ್ತೆ. ಸೊ ನೋಡಿ, ನನ್ನ ಟ್ರೈನ್ ಹೊಡ್ತಾ ಇದೆ, ಸೊ ಹೋಗ್ತಾ ಇದೆ. ಸೊ ಟ್ರೈನ್ನ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸೊ ಈ ರೀತಿಯಾಗಿ ಟ್ರೈನು ಸೊ ಒಂದು ರೌಂಡ್ ಕಬ್ಬನ್ ಪಾರ್ಕ್ ಸುತ್ತ ನಮ್ಮನ್ನ. ಸೊ ತುಂಬ ಖುಷಿ ಅನಿಸುತ್ತೆ. ಸೊ ಈ ರೀತಿ ಟ್ರೈನಲ್ಲಿ ಕುತ್ಕೊಂಡು ಓಪನ್ ವ್ಯೂನಲ್ಲಿ ನೋಡೋದೇ ಒಂಥರ ಮಜಾ ಇರುತ್ತೆ. ಸೊ ಓಪನ್ ಆಗಿ ಸೊ ಅಂದರೆ ಟ್ರೈನ್ ತುಂಬ ಸ್ಲೋ ಆಗಿ ಹೋಗುತ್ತೆ, ಬಟ್ ವಿ ಕ್ಯಾನ್ ಎಂಜಾಯ್ ಅಂತ ಹೇಳ್ಬೋದು. ನೋಡಿ, ಟ್ರೈನ್ ಹೋಗ್ತಾ ಇದೆ ನಮ್ಮ ಟ್ರೈನು. ಸೊ ಓಪನ್ ಏರ್. ಸೊ 30 ರೂಪಾಯಿ ನನ್ನ ಪ್ರಕಾರ ಒಂದು ಒಳ್ಳೆ ಪ್ರೈಸ್, ಆಯಿತಾ. ಸೊ 30 ರೂಪಾಯಿಗೆ ಯಾರು ಬೇಕಾದರೂ ಆರಾಮಾಗಿ ಸೊ ಎಂಜಾಯ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಅಷ್ಟು ಆಗುತ್ತೆ. ಸೊ ಆರಾಮಾಗಿ ಒಂದು ರೌಂಡ್ ಬರ್ಬೋದು, ಓಕೆನಾ. ಸೊ ನೋಡಿ, ನಿಮಗೆ ನೋಡ್ತಾ ಈ ಅಲ್ಲೇ ಪಾರ್ಕಲ್ಲಿ ಏನೇನೆಲ್ಲ ಇದೆ ಅಂತ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಅಲ್ಲಿ ನೋಡಿ, ನಮ್ಮ ರೈಟಲ್ಲಿ ಫಸ್ಟು ಬಾಲಭವನ ಅಂತ ಬಂದಿದೆ. ಸೊ ಅದಾದಮೇಲೆ ಹಂಗೆ ಮುಂದೆ ಹೋಗ್ತಾ ಪಾರ್ಕಲ್ಲಿ ಏನೇನಿದೆ ಎಲ್ಲ ಐಟಮ್ಗಳನ್ನ ಇಲ್ಲೇ ಅಂದರೆ ಟ್ರೈನಲ್ಲೇ ನೋಡ್ಬೋದು. ಸೊ ನೋಡಿ, ಅಲ್ಲಿ ಮಕ್ಕಳಿಗೆ ಆಟಾಡೋಕ್ಕೆ ಯಾವ ರೀತಿ ಜಾಗ ಇದೆ. ಈ ಕಡೆ ಲೆಫ್ಟ್ ಸೈಡಿಗೆ ನೋಡಿ ನಮ್ಮ ಟ್ರೈನ್, ಅದೇ ನಮ್ಮ ಟ್ರೈನ್ ಹೋಗ್ತಾ ಇದೆ ಆರಾಮಾಗಿ, ಓಕೆನಾ. ಎಷ್ಟು ಸ್ಲೋ ಆಗಿ, ಎಷ್ಟು ನ್ಯಾಚುರಲಾಗಿ ನೇಚರ್ ಮಧ್ಯೆ ಹೋಗೋದೇ ಒಂಥರ ಮಜಾ. ಸೊ ನೋಡಿ, ಆ ಕಡೆ ಲೆಫ್ಟಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಸೊ ಅದೇ ನಮ್ಮ ಈ ಬೋಟಿಂಗ್, ಆಯಿತಾ. ಸೊ ಕಬ್ಬನ್ ಪಾರ್ಕಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ಸೊ ಬೋಟಿಂಗ್ ಪ್ರೈಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ 30 ರೂಪಾಯಿ. ಸೊ 30 ರೂಪಾಯಿ ಟಿಕೆಟಿಂಗ್ ಪ್ರೈಸ್, ಆಯಿತಾ. ಸೊ ನಿಮಗೆ ಟಾಯ್ ಟ್ರೈನಿಗೂ 30 ರೂಪಾಯಿ ಇರುತ್ತೆ, ಬೋಟಿಂಗ್ ಕೂಡ 30 ರೂಪಾಯಿ ಇರುತ್ತೆ. ಸೊ ಎರಡಕ್ಕೂ ಸೇರಿಸಿ ನಿಮಗೆ 60 ರೂಪಾಯಿ ಟಿಕೆಟ್ ಆಗುತ್ತೆ ಪರ್ ಹೆಡ್, ಆಯಿತಾ. ಸೊ ಇಬ್ಬರಾದರೆ ಸೊ 60 + 60 120 ರೂಪೀಸ್ ಆಗುತ್ತೆ ಟಿಕೆಟ್ ಪ್ರೈಸ್ ಬಂದು. ಸೊ ನೋಡಿ, ಸೊ 2 ರೌಂಡ್ ಸುತ್ತಾಡಿಸ್ತಾರೆ, ಆಯಿತಾ. ಅದು ಕೂಡ ಬೋಟಿಂಗಲ್ಲೂ ಕೂಡ 2 ರೌಂಡ್ಸ್ ಬರುತ್ತೆ. ಸೊ 2 ರೌಂಡಿಗೆ 30 ರೂಪೀಸ್ ಪರ್ ಹೆಡ್ ಇರುತ್ತೆ, ಆಯಿತಾ. ಸೊ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ, ಸೊ ನೀವು ಅಂದರೆ ಇದು ಟೈಮಿಂಗ್ಸ್ ಇರುತ್ತೆ ಕಬ್ಬನ್ ಪಾರ್ಕಿಗೆ. ಬೆಳಗ್ಗೆ 10ರಿಂದ ಸಂಜೆ 5:30ವರೆಗೂ ಓಪನ್ ಇರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನೋಡಿ, ಇಲ್ಲಿ ಒಂದು ಟನಲ್ ಬರ್ತಾ ಇದೆ. ಸೊ ಈ ಟನಲ್ ಮುಖಾಂತರನೂ ಕೂಡ ಹೋಗುತ್ತೆ. ಸೊ ಒಂಥರ ಥ್ರಿಲ್ಲಿಂಗ್ ಕೊಡುತ್ತೆ. ಸೊ ಅಲ್ಲಿರೋ ಜನಗಳೆಲ್ಲ ಓ ಅಂತ ಕೂಗ್ತಾರೆ, ಆಯಿತಾ. ಸೊ ಈ ರೀತಿಯಾಗಿ ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಟನಲ್ ಸಿಕ್ತು, ಆ ಕಡೆ ಲೇಕ್ ಸಿಕ್ತು, ಈ ಕಡೆ ಲೆಫ್ಟ್ ಸೈಡಲ್ಲಿ ಆಟಾಡೋಕ್ಕೆ ಏನೆಲ್ಲ ಸಾಮಾನುಗಳಿದೆ ಅಂದರೆ ಮಕ್ಕಳಿಗೆ ಆಟಾಡೋಕ್ಕೆ ಏನೆಲ್ಲ ಇದೆ ಅಂತ ಗೊತ್ತಾಗುತ್ತೆ. ಸೊ ನೋಡಿ, ಇವಾಗ ನಾವು ಬೋಟಿಂಗ್ ಹತ್ರ ಬಂದ್ವಿ. ಸೊ ನಾನು ತೋರಿಸ್ತಾ ಇದ್ದೀನಿ ಅದೇ ಟಿಕೆಟ್. ಸೊ ಓಕೆನಾ. ಸೊ ಟಿಕೆಟ್ನ ನಾವು ಕೌಂಟ್ರಲ್ಲೇ ಫಸ್ಟಿಗೆ ತೊಗೋಬೇಕಾಗುತ್ತೆ. ಸೊ ತೊಗೊಂಡು ಇವಾಗ ನಮ್ಮ ಟಾಯ್ ಟ್ರೈನ್ ಮುಗಿದಾದ್ಮೇಲೆ ನೆಕ್ಸ್ಟ್ ನಾವು ಬೋಟಿಂಗ್ ಮಾಡೋಕ್ಕೆ ಅಂತ ಬಂದ್ವಿ. ಯಾಕಂದರೆ ನಾವು ಬೆಳಗ್ಗೆ 10 ಗಂಟೆ ಹಂಗೆ ಸೊ ಪಾರ್ಕಿಗೆ ಬಂದ್ವಿ. ಸೊ ಪಾರ್ಕಿಂದ ಬಂದ ತಕ್ಷಣ ಫಸ್ಟ್ ನಾವು ಟಾಯ್ ಟ್ರೈನ್ನ ಮುಗಿಸ್ಕೊಂಡ್ವಿ. ಸೊ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಸೊ ಬೋಟಿಂಗ್ ಮಾಡೋದಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಮತ್ತೆ ಮಳೆ ಏನಾರು ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು. ಸೊ ನೋಡಿ, ನಾವು ಆಲ್ರೆಡಿ ಬೋಟ್ ಒಳಗೆ ಗೊತ್ತಾಯಿತು. ಸೊ ನಮ್ಮ ಬೋಟು ಮೂವಿಂಗ್ ಆಗ್ತಾ ಇದೆ. ಸೊ ಈಗ ಮೂವ್ ಆಗ್ತಾ ಇದೆ ನೋಡಿ, ಆಯಿತಾ. ಸೊ ಎಲ್ಲರೂ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ಸೊ ನಾವು ನೋಡ್ತಾ ಇದ್ದೀವಿ. ಸೊ ಈಗ ನೋಡ್ತಾ ಇದ್ದೀರಿ ನೋಡಿ, ಈಗ ಬೋಟ್ ಮೂವ್ ಆಯಿತು. ಸೊ ಮೂವ್ ಆಗ್ತಾ ಇದೆ. ಸೊ ಬೋಟ್ ಆಗ್ತಾ ಇದೆ. ಸೊ ಒಂಥರ ವ್ಯೂ ಸೀನರಿ ಸಖತ್ತಾಗಿರುತ್ತೆ. ಸೊ ನೇಚರ್ ಮಧ್ಯೆ ಬೋಟಲ್ಲಿ ಹೋಗೋ ಮಜಾನೇ ಬೇರೆ. ಸೊ ಯಾರೆಲ್ಲ ಕಬ್ಬನ್ ಪಾರ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ದಯವಿಟ್ಟು ವಿಸಿಟ್ ಮಾಡಿ. ಸೊ ವಿಸಿಟ್ ಮಾಡಿದ್ರೆ ಈ ಎರಡನ್ನ ಮಿಸ್ ಮಾಡಲೇಬಿಡಿ, ಆಯಿತಾ. ಜಸ್ಟ್ 30 ರೂಪೀಸ್ ಇರುತ್ತೆ ಟಿಕೆಟ್ ಅಷ್ಟೇ. ಸೊ ಟಾಯ್ ಟ್ರೈನಿಗೆ 30 ರೂಪಾಯಿ ಇರುತ್ತೆ, ಬೋಟಿಂಗ್ ಕೂಡ 30 ರೂಪಾಯಿ ಇರುತ್ತೆ. ಸೊ ನಿಮಗೆ ಈ ರೀತಿ 2 ರೌಂಡ್ ಬರ್ತಾರೆ, ಆಯಿತಾ. 2 ರೌಂಡ್ ಕರ್ಕೊಂಬರ್ತಾರೆ. ಸೊ ಈ ರೀತಿಯಾಗಿ ನೀವು ಆರಾಮಾಗಿ ಸೊ ನೇಚರ್ ಮಧ್ಯೆ ಎಂಜಾಯ್ ಮಾಡ್ಬೋದು. ಸೊ ನನಗೆ ಈ ಬೆಂಗಳೂರು ಮಧ್ಯದಲ್ಲಿ ಈ ಥರ ಒಂದು ಪಾರ್ಕ್, ಸೊ ಈ ರೀತಿಯಾಗಿ ಬೋಟಿಂಗ್ ವ್ಯವಸ್ಥೆ ಮತ್ತು ಸೊ ಟಾಯ್ ಟ್ರೈನ್ ಇದೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಸೊ ಯಾರೇ ಆದರೂ ಕೂಡ ಸೊ ಕಬ್ಬನ್ ಪಾರ್ಕಿಗೆ ಬಂದರೆ ಸೊ ಈ ಎರಡನ್ನ ವಿಷಯಗಳನ್ನ ಮಿಸ್ ಮಾಡದೆ ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಕಬ್ಬನ್ ಪಾರ್ಕ್ ತುಂಬ ಚೆನ್ನಾಗಿದೆ. ಸೊ ಅದು ಅಷ್ಟು ಲಾಲ್ಬಾಗ್ ಥರ ದೊಡ್ಡದೇನು ಸ್ಪೇಸ್ ಇಲ್ಲ, ಬಟ್ ಚಿಕ್ಕದಾಗಿದೆ. ಬಟ್ ಪರವಾಗಿಲ್ಲ. ಸೊ ಒಂದಿನ ಎಂಜಾಯ್ ಮಾಡೋಕ್ಕೆ ಯಾರೆಲ್ಲ ಸೊ ಬ್ಯಾಂಗ್ಳೂರಲ್ಲಿ ವೀಕೆಂಡಲ್ಲಿ ಏನಾದರೂ ಟೈಮ್ ಪಾಸ್ ಮಾಡೋಕ್ಕೆ ಅಥವಾ ಒನ್ ಡೇ ಪಿಕ್ನಿಕ್ ಥರ ಎಲ್ಲಾದರೂ ಹೋಗಬೇಕು ಅಥವಾ ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋಗಬೇಕು ಅನ್ನೋರಿಗೆ ಈ ಒಂದು ಪ್ಲೇಸು ತುಂಬಾ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ಸೊ ಬಂದು ಒನ್ ಡೇ ಆರಾಮಾಗಿ ಎಂಜಾಯ್ ಮಾಡೋದು. ಸೊ ನಾನು ಸಜೆಸ್ಟ್ ಏನಪ್ಪ ಅಂದರೆ ಬೆಳಗ್ಗೆನೇ ಬನ್ನಿ. ಸೊ ಬೆಳಗ್ಗೆನೇ ಬಂದರೆ ಸೊ ನಿಮಗೆ ಎರಡೂ ಕೂಡ ಅಂದರೆ ಕ್ಯೂ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ಸಂಡೇ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ತುಂಬ ಜನ ಬಂದಿರ್ತಾರೆ, ಆಯಿತಾ. ಸೊ ನೀವು ಬೆಳಿಗ್ಗೆ ಬೇಗನೆ ಬಂದರೆ ನಿಮಗೆ ಒಂದು ಸ್ವಲ್ಪ ಕ್ಯೂನಲ್ಲಿ ಬೇಗ ಆಗುತ್ತೆ, ಬೇಗ ಮುಗಿಸ್ಕೊಂಬರ್ಬೋದು. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದೇ ಸೊ ಈ ಒಂದು ಕಲ್ಲಿನ ಕೋಟೆ, ಆಯಿತಾ. ಸೊ ಹೆಂಗೆ ನಮ್ಮ ಚಿತ್ರದುರ್ಗದಲ್ಲಿ ಕಲ್ಲಿನ ಕೋಟೆ ಇದೆಯಲ್ಲ, ಸೊ ಅದೇ ರೀತಿ ಇಲ್ಲೂ ಕೂಡ ಕಲ್ಲಿನ ಕೋಟೆನ ಅದೇ ಮಾದರಿನಲ್ಲಿ ಸ್ಯಾಂಪಲ್ ಥರ ಮಾಡಿದ್ದಾರೆ, ಆಯಿತಾ. ಸೊ ಇದು ಒರಿಜಿನಲ್ ಕಲ್ಲಿಂದನೇ ಮಾಡಿದ್ದಾರೆ. ಕಲ್ಲು ತುಂಬ ಒರಿಜಿನಲ್ ಕಲ್ಲೇ. ಸೊ ಒಂಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಆಯಿತಾ. ಸೊ ಈ ಪಾರ್ಕ್ ಒಳಗೆ ಸೊ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಆಯಿತು.
ಸೊ ಅದಾದಮೇಲೆ ನೆಕ್ಸ್ಟು ಟ್ರೈನ್ ಎಕ್ಸ್ಪೀರಿಯನ್ಸ್ ಆಯ್ತು. ಇವಾಗ ಒಂದು ಕಲ್ಲಿನ ಕೋಟೆನ ಹತ್ತಿದ್ರೆ ಯಾವ ರೀತಿ ಇರುತ್ತೆ, ಸೊ ಮೇಲಿನ ಪಾಯಿಂಟ್ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಮೇಲೆ ನಿಂತ್ಕೊಂಡೇ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಸೊ ಇಲ್ಲಿಂದ ಮೇಲೆ ನಿಂತ್ಕೊಂಡು ಸೊ ಆರಾಮಾಗಿ ನೋಡ್ಬೋದು. ಸೊ ಅಂದರೆ ಈ ಪಾರ್ಕ್ ಕಾಣಿಸ್ತಾ ಹೋಗುತ್ತೆ. ಸೊ ಹಿಂದಿನ ಕಾಲದಲ್ಲಿ ಈ ಥರ ಮೇಲ್ ಪಾಯಿಂಟ್ ಏನಕ್ಕೆ ಮಾಡ್ತಿದ್ರು ಅಂದರೆ ಯಾರಾದ್ರೂ ಶತ್ರುಗಳು ಆಕ್ರಮಣ ಮಾಡ್ತೀರಾ ಅಂತ ಗೊತ್ತಾಗೋಕ್ಕೋಸ್ಕರ ಈ ಥರ ಒಂದು ಪಾಯಿಂಟ್ ವ್ಯೂನ ಮಾಡಿಕೊಂಡು ಸೊ ಬೆಟ್ಟದ ಮೇಲೆ ಸೊ ಈ ರೀತಿ ನೋಡೋದಕ್ಕೆ ಅಂತ ಮಾಡ್ಕೊತಾ ಇದ್ರು. ಬಟ್ ಇವಾಗ ಸೊ ಇದು ಒಂದು ಮಾದರಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ನೋಡಿದೆ. ಸೊ ನೋಡಿ ಹಿಂಗೆ ಹೋಗ್ತಾ 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 ನೋಡಿ, ಈ ಕಲ್ಲೆಲ್ಲ ಇದೆಯಲ್ಲ ಒರಿಜಿನಲ್ ಕಲ್ಲು ತುಂಬ ಚೆನ್ನಾಗಿದೆ. ಸೊ ಹೊಸ ಕಲ್ಲು ಥರನೇ ಇದೆ ನೋಡಿ. ಎಷ್ಟು ವರ್ಷ ಆದರೂ ಏನೂ ಆಗಿಲ್ಲ, ಅದಿನ್ನೂ ಅಲ್ಲಾಡಿಲ್ಲ ಆಯಿತಾ. ಸೊ ಈ ರೀತಿಯಾಗಿ ಸೊ ಇಲ್ಲೊಂದು ಪಾಯಿಂಟ್ ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಅದು ಫ್ರಂಟ್, ಇದೊಂದು ಬ್ಯಾಕು. ಸೊ ಈ ರೀತಿಯಾಗಿ ನಾವು ಆರಾಮಾಗಿ ಎಂಜಾಯ್ ಮಾಡ್ತಾ ಹೋಗ್ಬೋದು ಆಯಿತಾ. ಸೊ ನೋಡಿ, ಸೊ ಇದು ಕಲ್ಲು, ಇದು ಪಾಯಿಂಟ್. ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಬಟ್ ಎಂಡಿಂಗ್ ಇಳಿಯೋದಕ್ಕೆ ಆ ಕಡೆ ಸೈಡ್ ಜಾಗ ಇಲ್ಲ, ಮತ್ತೆ ತಿರ್ಗಾ ವಾಪಸ್ ಬರಬೇಕು ಆಯಿತಾ. ಸೊ ನೋಡಿ, ಅಲ್ಲಿ ಎಂಡ್ ಗಂಟ ಹೋಗಿ ನಾವು ನೋಡ್ಕೊಂಬರ್ಬೋದು. ಸೊ ಒಂದು ಕೋಟೆ ಹೆಂಗಿರುತ್ತೆ, ಆ ಕೋಟೆ ಮೇಲೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನು ನಾವು ಅಲ್ಲಿ ಮುಖಾಂತರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನೋಡಿ, ಇದು ಸೊ ಎಲ್ಲಿ ಬಂದಿ ಅಂತ ನೋಡ್ತಾ ಇದ್ದೀರಾ? ಎಸ್, ಅಫ್ಕೋರ್ಸ್. ಸೊ ಕಬ್ಬನ್ ಪಾರ್ಕ್ ಯಾರೆಲ್ಲ ಹೋಗಿದ್ರೆ ಅವರಿಗೆಲ್ಲ ವಿಷಯಗಳು ಗೊತ್ತಿರುತ್ತೆ. ಸೊ ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ ಆಯಿತಾ. ವಾಕಬಲ್ ಡಿಸ್ಟೆನ್ಸ್ ಇದೆ, ಒಂದು 100 ಮೀಟರ್ ಅಷ್ಟು ಹಿಡ್ಕೊಂಡು ಹೋದರೆ ನಿಮಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಸಿಗುತ್ತೆ. ಸೊ ನಾನು ಇವಾಗ ಇರೋದೇ ವಿಶ್ವೇಶ್ವರಯ್ಯ ಮ್ಯೂಸಿಯಂನ ಒಳಗಡೆ ಆಯಿತಾ. ಸೊ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಒಳಗಡೆ ಬಂದಮೇಲೆ ಸೊ ಅಲ್ಲಿ ನಿಮಗೆ ಹಳೆ ಕಾಲದಲ್ಲಿ ಯಾವ ರೀತಿ ಸೊ ಏನೇನೆಲ್ಲ ಫಿಸಿಕ್ಸು, ಸೈನ್ಸು, ಸೈಂಟಿಸ್ಟ್ಗಳು ಯಾವ ರೀತಿ ಹೊಸದಾಗಿ ಇನ್ವೆನ್ಷನ್ ಮಾಡೋದಕ್ಕೆ ಯಾವ ರೀತಿ ಕಷ್ಟಪಟ್ಟರು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಗೋಡೆಗಳಲ್ಲಿ ಅಂಟಿಸಿರ್ತಾರೆ. ಸೊ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಆ ಇನ್ವೆನ್ಷನ್, ಈಗ ಸ್ಕ್ರೂ ಆಗಿರ್ಬೋದು, ಕಟರ್ ಆಗಿರ್ಬೋದು, ಆ ರೀತಿ ಏನೇ ಒಂದು ಮೆಕ್ಯಾನಿಕಲ್ ಐಟಮ್ ಆಗಿರ್ಬೋದು ಅಥವಾ ಏನೇ ಒಂದು ರಾಕೆಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಫಸ್ಟ್ ಟೈಮ್ ಯಾವ ರೀತಿ ಅದನ್ನು ಇನೋವೇಷನ್ ಮಾಡಬೇಕಾದ್ರೆ ಆ ಸ್ಟೇಜ್ ಹಂತಗಳಲ್ಲಿ ಯಾವ ರೀತಿ ಅವ್ರನ್ನ ತಯಾರು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅಥವಾ ಯಾವ ರೀತಿ ಕಂಡುಹಿಡಿದ್ರು ಅನ್ನೋದನ್ನು ಈ ಕಂಪ್ಲೀಟಾಗಿ ಒಂದು ವಿಶ್ವೇಶ್ವರಯ್ಯ ಮ್ಯೂಸಿಯಂನಲ್ಲಿ ನೋಡ್ಬೋದು. ನನಗಂತೂ ಈ ವಿಶ್ವೇಶ್ವರಯ್ಯ ಮ್ಯೂಸಿಯಂ ತುಂಬಾ ಇಷ್ಟ ಆಯಿತು. ತುಂಬ ದೊಡ್ಡದಾಗಿದೆ ಆಯಿತಾ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಮತ್ತು ಫೋರ್ತ್ ಫ್ಲೋರ್ ಅಂತ ಟೋಟಲಾಗಿ 4 ಫ್ಲೋರ್ ಇದೆ. ಸೊ 4 ಫ್ಲೋರಲ್ಲೂ ಪ್ರತಿಯೊಂದು ಫ್ಲೋರಲ್ಲೂ ಒಂದೊಂದು ಡಿಪಾರ್ಟ್ಮೆಂಟ್ ಇದೆ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟು ಮತ್ತು ಏರೋಸ್ಪೇಸ್ ಡಿಪಾರ್ಟ್ಮೆಂಟ್, ಆ ರೀತಿ ಸಪ್ರೇಟ್ ಒಂದೊಂದು ಫ್ಲೋರಲ್ಲಿ ಸಪ್ರೇಟಾಗಿ ಸೊ ನಿಮಗೆ ಎಲ್ಲ ಥರ ವಿಷಯಗಳನ್ನ ತೋರಿಸ್ತಾ ಹೋಗ್ತಾರೆ. ಇದು ಕಂಪ್ಲೀಟಾಗಿ ಫಸ್ಟ್ ಫ್ಲೋರ್ ಬಂದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಅಲ್ಲಿ ನಿಮಗೆ ಮೆಕ್ಯಾನಿಕಲ್ ಐಟಮ್ಗಳನ್ನ ತುಂಬ ಇಟ್ಟಿದ್ದಾರೆ ಆಯಿತಾ. ಮೋಟ್ರ್ ಬಗ್ಗೆ ಆಗಿರ್ಬೋದು, ಮಿಷಿನ್ ಬಗ್ಗೆ ಆಗ್ಬೋದು. ಸೊ ಯಾವ ರೀತಿ ಫಸ್ಟ್ ಟೈಮು ಮೋಟ್ರನ್ನ ಕಂಡುಹಿಡಿದ್ರು, ಯಾವ ರೀತಿ ಮಿಷಿನ್ನ ಕಂಡುಹಿಡಿದ್ರು. ನೋಡಿ, ಇಲ್ಲಿ ಚಂದ್ರಯಾನ ಅದ್ರ ಬಗ್ಗೆನೂ ಇದೆ. ಮತ್ತು ಯಾವ ರೀತಿ ಹಳ್ಳಿನಲ್ಲಿ ನಾವು ಬೋರ್ವೆಲ್ನ ಪ್ರೆಸ್ ಮಾಡಿ ನೀರು ತೆಗಿತೀವಲ್ಲ ಹೊರಗಡೆ, ಸೊ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇದೆ. ಮತ್ತು ಇಲ್ಲಿ ಪಿರಮಿಡ್ ಯಾವ ರೀತಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಇದೆಲ್ಲ ಹೊಸ ಇನ್ವೆನ್ಷನ್ಗಳನ್ನ ತೋರಿಸ್ತೀವಿ ನೋಡಿ, ಎಷ್ಟು ನೀಟಾಗಿ. ಒಂಥರ ಮ್ಯಾಜಿಕ್ ಅಂತ ಅನಿಸುತ್ತೆ. ಯಾರೆಲ್ಲ ಮಕ್ಳುಗಳಿರ್ತಾರೋ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ. ಈ ರೀತಿ ಸ್ಪೇಸಲ್ಲಿ ಯಾವ ರೀತಿ ನಾವು ಸ್ಯಾಟಲೈಟ್ನ ಲಾಂಚ್ ಮಾಡ್ತೀವಲ್ಲ, ಆ ಸ್ಯಾಟಲೈಟ್ ಯಾವ ರೀತಿ ನಮ್ಮ ಭೂಮಿ ಸುತ್ತುತ್ತೆ ಅನ್ನೋದನ್ನು ಕೂಡ ಆ ವಿಡಿಯೋ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ, ನೋಡ್ತಾ ಇರ್ಬೋದು. ಸೊ ನೋಡಿ, ಅಲ್ಲಿ ಸೊ ಫಸ್ಟು ಹ್ಯೂಮನ್ ಬೀಯಿಂಗ್, ಸೊ ಯಾರು ಪ್ಲಾನೆಟಿಗೆ ಹೋಗಿದೆ ಇಂಡಿಯಾದ ಅವ್ರ ಫೋಟೋ ಇದೆ ಅಲ್ಲಿ. ಸೊ ಮತ್ತು ಇನ್ನೊಂದು ವಿಶೇಷ ಅಂತ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಒಂದು ಗ್ಲಾಸ್ ಮನೆ ಥರ ಇದೆ ಆಯಿತಾ. ಎಲ್ಲಿ ನೋಡಿದ್ರು ಗ್ಲಾಸೇ ಕಾಣಿಸ್ತಾ ಇರುತ್ತೆ ನಿಮಗೆ. ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು, ಇನ್ಲೆಟ್ ಯಾವುದು, ಎಂಟ್ರಿ ಯಾವುದು, ಎಕ್ಸಿಟ್ ಯಾವುದು ಅಂತಲೇ ಗೊತ್ತಾಗಲ್ಲ. ಈ ಥರ ಗಾಜಿನ ಮನೆ ಫುಲ್ಲು ಗ್ಲಾಸ್ಗಳು, ಮಿರರ್ನ ಜೋಡಿಸಿರ್ತಾರೆ. ಸೊ ನಿಮಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ಅದರೊಳಗಡೆ ಹೋದರೆ ನೀವು ಹೊರಗಡೆ ಬರೋದ್ರಿಂದ ತುಂಬ ಕಷ್ಟಪಡಬೇಕು. ಸೊ ನಾನು ಅದೇ ರೀತಿ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಒಳಗೆ ಹೋದೆ. ಬಟ್ ಹೊರಗಡೆ ಬರೋಕ್ಕೆ ಯಾವ ರೀತಿ ಅಂತಲೇ ಗೊತ್ತಾಗ್ತಿರಲಿಲ್ಲ. ಸುಮ್ಮನೆ ಎಲ್ಲೋದ್ರೂ ಗ್ಲಾಸಿಗೆ ಅಂದರೆ ನಮಗೆ ಹೊಡ್ಕೊಳೋದು, ಅಂದರೆ ಓಪನ್ ಅದು ದಾರಿ ಯಾವುದು, ಯಾಕಂದರೆ ಎಲ್ಲ ಫುಲ್ ಗ್ಲಾಸ್ಗಳಕ್ಕೆ ಜೋಡಿಸಿರ್ತಾರೆ. ಎಲ್ಲಿ ಹೆಂಗೆ ಹೋಗೋದು, ಹೆಂಗೆ ಬರೋದು ಅಂತಲೇ ಗೊತ್ತಾಗಲ್ಲ. ಸೊ ಅಷ್ಟು ಕನ್ಫ್ಯೂಷನ್ ಆಗಿರುತ್ತೆ. ಸೊ ಬಟ್ ಅದೊಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ ಆಯಿತಾ. ಸೊ ನೀವು ಅಕಸ್ಮಾತ್ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಹೋದರೆ ಈ ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಕೊಂಡೆ ಬನ್ನಿ ಆಯಿತಾ. ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡೋಕೆ ಹೋಗ್ಬಿಡಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆಯಿತಾ. ಸೊ ಗಾಜಿನ ಒಳಗಡೆ ಹೋಗಿ ಬರೋದು ಆಯಿತಾ. ಅಂತೂ ಕಷ್ಟಪಟ್ಟು ಹೊರಗಡೆ ಬಂದಾಯಿತು ನೋಡಿ, ಹೊರಗಡೆ ಬಂದೆ ಇವಾಗ. ಸೊ ಇದೊಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಆಚೆ ಬಂದರೆ ಸೊ ಮಳೆ ಸ್ಟಾರ್ಟ್ ಆಯಿತು ಆಯಿತಾ. ಸೊ ನನಗೆ ಸೊ ಬೇಗ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ಇಲ್ಲ ಲೇಟಾಗಿ ಬಂದಿದ್ದರೆ ಮಳೆಯಲ್ಲಿ ನಿಂತ್ಕೋಬೇಕಾಗಿತ್ತು. ಸೊ ನಾವು ಯಾವುದೇ ಕಬ್ಬನ್ ಪಾರ್ಕ್ ಆಗಲಿ, ವಿಶ್ವೇಶ್ವರಯ್ಯ ಮ್ಯೂಸಿಯಮ್ ಆಗಲಿ ಕರೆಕ್ಟಾಗಿ ನೋಡೋಕ್ಕಾಗ್ತಾಯಿರಲಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ಸೊ ಹ್ಯಾವ್ ಎ ನೈಸ್ ಡೇ, ಗ್ರೇಟ್ ಡೇ, ಗುಡ್ ಡೇ, ಬಾಯ್.